ತುಮಕೂರಿನಲ್ಲಿ ಮೇ 18ರಂದು ಬೃಹತ್ ತಿರಂಗ ಯಾತ್ರೆ. ರಾಷ್ಟ್ರ ಹಾಗೂ ಸೈನಿಕರ ಪರಾಕ್ರಮ ಮೇಳೈಸುವ ಗುರಿ. ತುಮಕೂರು ನಗರವು ಭಾನುವಾರ ಮೇ 18ರಂದು ಒಂದು ಮಹತ್ವಪೂರ್ಣ ಘಟನೆಗೆ ಸಾಕ್ಷಿಯಾಗಲಿದ್ದು, ಆಪರೇಷನ್ ಸಿಂಧೂರ್ ಯಶಸ್ವಿ ಹಿನ್ನೆಲೆ ಬೃಹತ್ ತಿರಂಗ ಯಾತ್ರೆಯನ್ನ ಏರ್ಪಡಿಸಲಾಗಿದೆ. ತುಮಕೂರಿನಲ್ಲಿ ಇದೇ ಮೇ 18ರಂದು ನಾಗರಿಕರು ಹಾಗೂ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ತಿರಂಗ ಯಾತ್ರೆ ಮಾಡಲಾಗ್ತಾ ಇದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಇಂದು ತುಮಕೂರಿನಲ್ಲಿ ವಿವಿಧ ಸಂಘಟನೆಗಳಿಂದ ಸುದ್ದಿಗೋಷ್ಠಿಯನ್ನ ನಡೆಸಲಾಯಿತು. ಈ ವೇಳೆ ಮುಖಂಡರು ಮಾತನಾಡಿ, ತಿರಂಗ ಯಾತ್ರೆಯಲ್ಲಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭಾಗಿಯಾಗಲಿದ್ದಾರೆ. ರಾಷ್ಟ್ರೀಯ ರಕ್ಷಣೆಗಾಗಿ ದೇಶ ಹಾಗೂ ಸೈನಿಕರನ್ನ ಬೆಂಬಲಿಸಿ ಬೃಹತ್ ತಿರಂಗ ಯಾತ್ರೆ ಮಾಡಲಾಗ್ತಾ ಇದೆ. ರಾಷ್ಟ್ರೀಯತೆ ಹಾಗೂ ರಾಷ್ಟ್ರೀಯ ಸಾರ್ವಭೌಮತ್ವ, ಸೈನಿಕರ ಪರಾಕ್ರಮವನ್ನ ಮೇಳೈಸುವುದೇ ಈ ತಿರಂಗ ಯಾತ್ರೆಯ ಮುಖ್ಯ ಗುರಿಯಾಗಿದೆ. ನಗರದ ಎಸ್ಐಟಿ ಮುಂಭಾಗದಿಂದ ಪ್ರಾರಂಭವಾಗಲಿರುವ ತಿರಂಗ ಯಾತ್ರೆ ಎಸ್ಐಟಿ, ಗಂಗೋತ್ರಿ ರಸ್ತೆ, ಎಸ್ಎಸ್ಪುರಂ, ಸೋಮೇಶ್ವರ ಮೂಲಕ ಹೈಸ್ಕೂಲ್ ಮೈದಾನ ತಲುಪಿ ಅಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾ ಕಾಶ್ಮೀರದ ಪಹಲ್ಗಾಮ್ ಪ್ರವಾಸಕ್ಕೆಂದು ತೆರಳಿದ್ದ 26 ಅಮಾಯಕ ಪ್ರವಾಸಿಗರನ್ನು ತಮ್ಮ ಕುಟುಂಬದ ಮುಂದೆ ಧರ್ಮವನ್ನು ಕೇಳಿ ಅಮಾನುಷವಾಗಿ ಹತ್ಯೆ ಮಾಡಿರುವುದು ಇಡೀ ಮಾನವ ಸಮಾಜವೇ ತಲೆ ತಗ್ಗಿಸುವ ವಿಚಾರವಾಗಿದೆ. ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದಕರ ರಣಹೇಡಿ ಕೃತ್ಯಕ್ಕೆ ಸಾಕ್ಷಿಯಾಗಿದೆ. ಈ ಭಯೋತ್ಪಾದನೆಯನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡುವ ಒಂದೇ ಸಂಕಲ್ಪದೊಂದಿಗೆ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದ ಕೇಂದ್ರ ಸರ್ಕಾರದ ದಿಟ್ಟ ರಾಜತಾಂತ್ರಿಕ ನಿರ್ಧಾರಗಳನ್ನು ಕೈಗೊಂಡು ಭಯೋತ್ಪಾದಕರ ಹುಟ್ಟಡಗಿಸುವ ಕ್ರಮ ಕೈಗೊಂಡಿದೆ. ನಮ್ಮ ದೇಶದ ಹೆಮ್ಮೆಯ ಸೈನಿಕರು, ನಮ್ಮ ಮಾತೆಯರ ಸಹೋದರಿಯರ ಸಿಂಧೂರವನ್ನು ಅಳಿಸಿದ ಪಾಪಿ ಪಾಕಿಸ್ತಾನಿ ಭಯೋತ್ಪಾದಕರಿಗೆ ಆಪರೇಷನ್ ಸಿಂಧೂರ್ ಎಂಬ ಘೋಷವಾಕ್ಯದೊಂದಿಗೆ ಪಾಕಿಸ್ತಾನದಲ್ಲಿರುವ 9 ಉಗ್ರರ ಅಡಗುತಾಣಗಳ ಮೇಲೆ ದಾಳಿ ನಡೆಸಿ 100ಕ್ಕೂ ಹೆಚ್ಚು ಉಗ್ರರನ್ನು ಸಂಹರಿಸಿ ಪಾಕಿಸ್ತಾನದ ವಾಯುನೆಲೆಗಳನ್ನು ಧ್ವಂಸ ಮಾಡುವುದರ ಮೂಲಕ ಭಯೋತ್ಪಾದಕರಿಗೆ ಹಾಗೂ ಭಯೋತ್ಪಾದನೆಯನ್ನು ಬೆಂಬಲಿಸುವವರಿಗೆ ಉಳಿಗಾಲವಿಲ್ಲ ಎಂಬ ಸ್ಪಷ್ಟ ಸಂದೇಶ ಭಾರತದ ಹೆಮ್ಮೆಯ ಸೇನೆಯು ನೇರವಾಗಿ ಇಡೀ ವಿಶ್ವಕ್ಕೆ ತೋರಿಸುವ ಮೂಲಕ ತನ್ನ ಶಕ್ತಿ ಸಾಮರ್ಥ್ಯವನ್ನು ಅನಾವರಣಗೊಳಿಸಿದೆ. ಈ ಪಾಕಿಸ್ತಾನದ ಮೇಲಿನ ಪ್ರತೀಕಾರದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಯಶಸ್ವಿಯಾಗಿದ್ದು, ಪರಾಕ್ರಮದಿಂದ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಿದ ಭಾರತೀಯ ಸೈನ್ಯದೊಂದಿಗೆ ದೇಶದ ಜನತೆ ಗರ್ವದಿಂದ ಎದೆ ಉಬ್ಬಿಸುವಂತೆ ಮಾಡಿದೆ. ವೈವಿಧ್ಯಮಯ ಭಾಷೆ, ಸಂಸ್ಕೃತಿ, ಆಚಾರ, ವಿಚಾರ ಎಲ್ಲವನ್ನೂ ಹೊಂದಿದ್ದರೂ ಐಕ್ಯತೆಯಿಂದ ಭಾರತದ ಸಾರ್ವಭೌಮತ್ವವನ್ನು ಇಡೀ ಪ್ರಪಂಚವೇ ಕೊಂಡಾಡುವ ರೀತಿಯಲ್ಲಿ ಭಾರತದ ನಾಗರಿಕರು ಜೀವಿಸಿದ್ದಾರೆ. ಸರ್ವೇ ಜನ ಸುಖಿನೋ ಭವಂತು ಎಂಬ ಧ್ಯೇಯವನ್ನು ಪಾಲಿಸುತ್ತಾ ಬಂದಿರುವ ಭಾರತ ದೇಶದ ಕರೋನಾ ಸಂದರ್ಭದಲ್ಲಿ ಇದನ್ನು ಸಾಬೀತುಪಡಿಸಿದೆ. ವಿಶ್ವಶಾಂತಿಯನ್ನು ಬಯಸುವ ಭಾರತ ದೇಶ ತನ್ನ ಸಹನೆಗೆ ಪೆಟ್ಟು ಬಿದ್ದ ಸಂದರ್ಭದಲ್ಲಿ ತನ್ನ ಶೌರ್ಯವನ್ನು ಸಹ ಪ್ರದರ್ಶಿಸಿದೆ. ಒಟ್ಟಾರೆ ಭಯೋತ್ಪಾದನೆ ವಿರುದ್ಧ ಹೋರಾಟ ಹಾಗೂ ರಾಷ್ಟ್ರ ರಕ್ಷಣೆಯ ವಿಚಾರದಲ್ಲಿ ದೇಶದ ಎಲ್ಲ ನಾಗರಿಕರು ಬೇಷರತ್ತಾಗಿ ಸೈನ್ಯದೊಂದಿಗೆ ನಿಲ್ಲುತ್ತಿದೆ. ಒಟ್ಟಾರೆಯಾಗಿ ರಾಷ್ಟ್ರೀಯ ರಕ್ಷಣೆಗಾಗಿ ಈ ದೇಶದ ಸೈನಿಕರು, ಈ ದೇಶದ ಆಡಳಿತ ವರ್ಗದ ಪ್ರಧಾನಿಗಳು ಇಡೀ ಪ್ರಪಂಚಕ್ಕೆ ಒಂದು ಶಕ್ತಿಯನ್ನು ತೋರಿಸೋದ ಮೂಲಕ ಈ ಭಾರತ ದೇಶದ ರಕ್ಷಣಾ ವ್ಯವಸ್ಥೆಯಲ್ಲಿ ತಮ್ಮದೇ ಆದಂಥ ಕೊಡುಗೆಯನ್ನು ಪ್ರಪಂಚದಲ್ಲಿ ನಮ್ಮ ದೇಶವನ್ನು, ನಮ್ಮ ನಾಗರಿಕರನ್ನು, ನಮ್ಮ ಮಹಿಳೆಯರನ್ನು, ನಮ್ಮ ಮಕ್ಕಳನ್ನು ಮುಟ್ಟಿದರೆ ಯಾವ ರೀತಿ ತಟ್ಟುತ್ತೀವಿ ಅಂತ ಹೇಳಿ ಸೈನ್ಯದ ಮೂಲಕ ಗಾಲೆ ತಟ್ಟಿ ತೋರಿಸಿದ್ದಾರೆ. ಇಡೀ ಪ್ರಪಂಚಕ್ಕೆ ಈಗ ಭಾರತ ದೇಶದ ಒಂದು ಶಕ್ತಿ ಗೊತ್ತಾಯಿತು. ಈ ಹಿನ್ನೆಲೆಯಲ್ಲಿ ಏನೋ ಭಾರತ ದೇಶದಲ್ಲಿ ಒಂದು ಪಾಕಿಸ್ತಾನದ ಒಂದು ಹುಟ್ಟಡಗಿಸಿದಂಥ ಸಂದರ್ಭದಲ್ಲಿ ಇಡೀ ದೇಶಕ್ಕೆ ನಮ್ಮ ಸೈನಿಕರ ಬೆಂಬಲವಾಗಿ ನಾವು ಈ ದೇಶದ ಜನರು, ಎಲ್ಲ ಜಾತಿಯರು, ಎಲ್ಲ ಧರ್ಮದವರು, ಎಲ್ಲ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ನಾಗರಿಕರು, ಮಹಿಳೆಯರು, ಒಟ್ಟಾಗಿ ಯುವಕರು ಎಲ್ಲರೂ, ಎಲ್ಲ ಜಾತಿ ಜನಾಂಗದವರು ನಿಮ್ಮ ದೇಶದ ಸೈನಿಕರ ಜೊತೆಯಲ್ಲಿ, ನಿಮ್ಮ ಆಡಳಿತದ ಜೊತೆಯಲ್ಲಿ ನಾವು ಇದ್ದೀವಿ ಎಂಬ ಸಂದೇಶ ಕೊಡೋದ್ರ ಮೂಲಕ
ತುಮಕೂರು ನಗರದಲ್ಲಿ ಒಂದು ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡವ್ರೆ. ಈ ತಿರಂಗ ಯಾತ್ರೆಯಲ್ಲಿ ಎಲ್ಲ ಉದ್ಯಮಗಳಾಗಿರ್ಬೋದು, ನಾಗರಿಕರಾಗ್ಬೋದು, ಆಟ ಸೌಕರ್ಯ, ಸ್ವಾಮೀಜಿಗಳು, ಎಲ್ಲ ಧರ್ಮದವರು ಅಂದ್ರೆ ಸಿಕ್ಕು ಧರ್ಮದವರು, ಮುಸ್ಲಿಮ್ಸು, ಕ್ರಿಶ್ಚಿಯನು ಎಲ್ಲ ಸಂಘ ಸಂಸ್ಥೆಗಳನ್ನು ಒಳಗೊಂಡಂತೆ ಸುಮಾರು 10,000 ರಿಂದ 15,000 ಜನ ಈ ತಿರಂಗ ಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ದೇಶಕ್ಕೆ ಒಂದು ರಕ್ಷಣೆ ಅಂತಂದರೆ ನಮ್ಮ ಜೊತೆ ಎಲ್ಲ ನಾಗರಿಕರನ್ನು, ಎಲ್ಲ ಸಮಾಜ ನಮ್ಮ ಜೊತೆಲಿದೆ ಅಂತ ಒಂದು ಸಂದೇಶ ಕೊಡೋದಕ್ಕೆ. ಮತ್ತು ಇನ್ನೊಂದು ನಮ್ಮ ತುಮಕೂರಿನ ಎಲ್ಲ ಸಂಘ ಸಂಸ್ಥೆ ಮುಖಂಡರು, ನಾಗರಿಕರು, ಒಂದು ಸ್ವಲ್ಪ ಉದ್ಯಮಗಳು ಎಲ್ಲ ಸೇರಿ ಒಂದು ಸೈನ್ಯಕ್ಕೆ ಒಂದು ಸಹಾಯ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದೆ. ಯಾವ ರೀತಿ ಅಂತಂದರೆ ಸೈನ್ಯಕ್ಕೆ ಒಳಿತಾಗುವಂಥದ್ದು ಒಂದು ಯುದ್ಧದ ಸಾಮಗ್ರಿ ಆಗಿರ್ಬೋದು, ಸೈನಿಕರಿಗೆ ಬೇಕಾದಂಥ ಒಂದು ವಸ್ತು ಆಗಿರ್ಬೋದು, ಅದನ್ನು ತುಮಕೂರು ನಾಗರಿಕರ ಪರವಾಗಿ ಎಲ್ಲ ರಾಜಕೀಯಗಳನ್ನು ಒಳಗೊಂಡಂತೆ ಎಲ್ಲರೂ ಸಹಾಯ ಮಾಡಬೇಕು ಅಂತೇಳಿ ಅದನ್ನು ಒಂದು ತೀರ್ಮಾನ ಮಾಡಿದರೆ ಉತ್ತಮ ಬೆಳವಣಿಗೆ. ಹಾಗಾಗಿ ನಾವು ಏನು ಈ ಸೈನ್ಯದ ಶಕ್ತಿಯಾಗಿ, ಈ ದೇಶದ ಶಕ್ತಿಯಾಗಿ ನಾವೆಲ್ಲರೂ ನಿಲ್ಲೋಣ ಅಂತ ಹೇಳಿ ಈ ತಿರಂಗ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಇನ್ನು ಈ ತಿರಂಗ ಯಾತ್ರೆಯಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಮಾಜಿ ಸೈನಿಕರು, ವಿವಿಧ ಸಂಘಟನೆಗಳು, ನಾಗರಿಕರು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.